ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಾದಶೋऽಧ್ಯಾಯಃ. ಭಕ್ತಿಯೋಗಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ. ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ನನ್ನ ನಿರ್ಗುಣ ಸ್ವರೂಪವನ್ನು ಅಕ್ಷರವೂ ಗೋಚರವೂ ಕೂಟಸ್ಥವೂ ಅಚಿಂತ್ಯವೂ ಸರ್ವವ್ಯಾಪಕವೂ ಅಚಲವೂ ಶಾಶ್ವತವೂ ಎಂಬುದಾಗಿ ಯಾರು ಉಪಾಸಿಸುವರೋ, ಯಾರು ತಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಯಾವಾಗಲೂ ಸಮಚಿತ್ತದಿಂದ ಉಳ್ಳವರಾಗಿದ್ದು ಎಲ್ಲ ಜೀವರಾಶಿಗಳ ಹಿತಕ್ಕಾಗಿ ಬದುಕುತ್ತಿರುವರೋ ಅವರು ನನ್ನನ್ನೇ ಪಡೆಯುತ್ತಾರೆ. ಸಗುಣ ಸ್ವರೂಪ ಕಣ್ಣಿಗೆ ಕಂಡರೆ ನಿರ್ಗುಣ ಸ್ವರೂಪ ಕಣ್ಣಿಗೆ ಕಾಣದು. ಕಣ್ಣಿಗೆ ಕಂಡಿದ್ದನ್ನು ಮಾತ್ರ ನಂಬುವ ಜನರಿಗೆ ನಿರ್ಗುಣ ಸ್ವರೂಪದ ಅರಿವು ಅಷ್ಟು ಸುಲಭವಲ್ಲ. ಗಾಳಿ ಕಣ್ಣಿಗೆ ಕಾಣದಿದ್ದರೂ ಅದರ ಇರುವಿಕೆಯನ್ನು ಅನುಭವಿಸಬಹುದು. ಆದರೆ ನಿರ್ಗುಣ ಸ್ವರೂಪವನ್ನು ಅಷ್ಟು ಸುಲಭವಾಗಿ ಅನುಭವಿಸಲು ಅಸಾಧ್ಯ. ಸಗುಣ ಸ್ವರೂಪದ ಮೂಲಕ ಅರಿವು ಪಡೆದು ನಿರ್ಗುಣ ಸ್ವರೂಪ ತಿಳಿಯಲು ಯತ್ನಿಸಿದಾಗ ಅರಿವಿಗೆ ಬಂದಿರಬಹುದು. ಭಾರತ ಮಾತೆಯ ಚಿತ್ರಪಟದ ಎದುರು ನಿಂತರೆ ಮೊದಲು ಕೇವಲ ಚಿತ್ರ ಮಾತ್ರ ಕಾಣುವುದು. ನಿಧಾನವಾಗಿ ಮನಸ್ಸನ್ನು ಅಲ್ಲೇ ಕೇಂದ್ರೀಕರಿಸಿದಾಗ ಮನಸ್ಸು ಭಾರತದ ಭೌಗೋಳಿಕ ವ್ಯಾಪ್ತಿ, ಅಲ್ಲಿಯ ಜನಜೀವನ, ಮೇಲ್ಮೈ ಲಕ್ಷಣ ಮುಂತಾದವುಗಳನ್ನು ಗ್ರಹಿಸಲು ಆರಂಭಿಸಬಹುದು. ಭಾರತ ಕೇವಲ ಭೌಗೋಳಿಕ ಚಿತ್ರವಲ್ಲ, ಇದು ನಾಶವಿಲ್ಲದ್ದು, ಒಮ್ಮೆಲೇ ಕಣ್ಣಿಗೆ ಕಾಣಲಾಗದಷ್ಟು ವಿಸ್ತಾರವಾದದ್ದು ಮುಂತಾದ ಅರಿವು ಬರಲು ಸಾಧ್ಯ. ಚಿತ್ರಪಟದಲ್ಲಿರುವ ಭಾರತದ ಭೌಗೋಳಿಕ ರೇಖೆಗಳು ರಾಜ್ಯ ವಿಸ್ತಾರ ಅಥವಾ ರಾಜ್ಯ ಕಳೆದುಕೊಳ್ಳುವ ಮೂಲಕ ಹೆಚ್ಚು ಕಡಿಮೆ ಆಗಬಹುದು. ಆದರೆ ಭಾರತದ ಅರ್ಥ ಎಂದೂ ಬದಲಾಗದು. ಹಾಗೆಯೇ ಸಗುಣ ಸ್ವರೂಪದ ಭಗವಂತ ತನ್ನ ಅವತಾರದ ಮೂಲಕ ಬದಲಾಗಬಹುದು. ಆದರೆ ನಿರ್ಗುಣ ಸ್ವರೂಪದ ಭಗವಂತ ಎಂದೂ ಬದಲಾಗಲಾರ. ಇಂತಹ ಭಗವಂತನನ್ನು ಪಡೆಯಲು ಸುಲಭ ಮಾರ್ಗವೆಂದರೆ ಇಂದ್ರಿಯ ನಿಗ್ರಹ ಮಾಡಿಕೊಂಡು ಸಮಚಿತ್ತದಿಂದ ಎಲ್ಲ ಜೀವರಾಶಿಗಳ ಹಿತಕ್ಕಾಗಿ ಬದುಕುವುದು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.